ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬಾಯಲ್ಲಿಟ್ಟರೆ ಕರಗುವಂಥ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಚಕ್ಕುಲಿ ಅಥವಾ ಬೆಣ್ಣೆ ಮುರುಕನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಯಾವುದೇ ರೀತಿ ಉದ್ದಿನಬೇಳೆ ಹುರಿಯೋದು, ಅಕ್ಕಿ ಹುರಿಯೋದು ಇದೆಲ್ಲ ಇಲ್ಲ. ತುಂಬ ಸುಲಭವಾಗಿ ನೀವು 15ರಿಂದ 20 ನಿಮಿಷದೊಳಗೆ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ನೀವು 15ರಿಂದ 20 ದಿನ ಇಟ್ಕೊಂಡ್ಬಿಟ್ಟು ಸಹ ಇದನ್ನು ಯೂಸ್ ಮಾಡ್ಬೋದು. ಬನ್ನಿ ಮಾಡುವ ವಿಧಾನ ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಪುಟಾಣಿ ಹಿಟ್ಟು ಅಥವಾ ಹುರ್ಗಡ್ಲೆಯನ್ನು ಪೌಡ್ರ್ ಮಾಡಿರೋವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು. ಹಾಗೆ 1-1.5 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ 1-2 ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ರೂಮ್ ಟೆಂಪ್ರೇಚರ್ ಇರುವಂಥದ್ದು. ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ವಾಶ್ ಮಾಡಿ ಆಮೇಲೆ ಬೆಣ್ಣೆನ ಕಲಿಸ್ಕೊಳ್ಳಿ. ಯಾಕಂದರೆ ಸ್ಮೆಲ್ ಬರುತ್ತೆ ಬೆಣ್ಣೆ ತುಂಬ ದಿನ ನೀವು ಫ್ರಿಜ್ಜಲ್ಲಿ ಇಟ್ಟಿರೋದಾದರೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹಿಟ್ಟು ಉಂಡೆ ಕಟ್ಟಿದ್ರೆ ಈ ಥರ ಆಗಬೇಕು. ಈ ರೀತಿ ಉಂಡೆ ಆಗಿಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಬೆಣ್ಣೆನ ಮಿಕ್ಸ್ ಮಾಡ್ಕೋಬಹುದು. ಈ ಹದ ಬಂದಮೇಲೆ ನೀವು ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಒಳ್ಳೆ ಹದ ಬರಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ ಇದೇ ರೀತಿ ಸ್ವಲ್ಪವೇ ನೀರು ಹಾಕ್ಕೊಳ್ಳಿ. ಒಟ್ಟಿಗೆ ಎಲ್ಲ ನೀರನ್ನು ಹಾಕ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಕಲಸೋಕ್ಕಾಗೋದಿಲ್ಲ ನಿಮಗೆ. ನೋಡಿ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಕಲಿಸ್ಬಿಟ್ಟು ಈಗ ನಾನು ಚಕ್ಕಲಿ ಒಳಗೆ ಎಣ್ಣೆನ ಸವರ್ಬಿಟ್ಟು ಹಿಟ್ಟನ್ನು ತುಂಬ್ತಾ ಇದ್ದೀನಿ. ಈ ಹಿಟ್ಟು ತುಂಬ ಸ್ಮೂತಾಗಿರುತ್ತಲ್ವ, ಹಾಗಾಗಿ ನೀವು ಪ್ಲೇಟಲ್ಲಿ ಚಕ್ಕಲಿನ ಒತ್ಕೊಂಡ್ಬಿಟ್ಟು ಎಣ್ಣೆಗೆ ಹಾಕೋ ಅಷ್ಟರಲ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಡೈರೆಕ್ಟು ಆಯಿಲಲ್ಲೇ ಚಕ್ಕಲಿನ ಒತ್ಕೊಳ್ಳಿ, ಚೆನ್ನಾಗೇ ಬರುತ್ತೆ. ನೋಡಿ ಈ ರೀತಿ ಲೋ ಫ್ಲೇಮಲ್ಲಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮನೆಯಲ್ಲಿ ನೀವು ನಾನ್ ಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸ್ಬೇಡಿ. ಈ ರೀತಿ ಕಬ್ಬಿಣದ ಬಾಣಲೆಗಳು ಸಿಗುತ್ತೆ. ಇದನ್ನು ತೊಗೊಂಡ್ಬಿಟ್ಟು ಪಳಗಿಸ್ಬಿಟ್ಟು ಆನಂತರ ಉಪಯೋಗಿಸ್ಕೋಬಹುದು. ನೋಡಿ ಇದೇ ರೀತಿ ಎಲ್ಲ ಚಕ್ಕಲಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಆರಾಮಾಗಿ 15-20 ದಿನ ಇದನ್ನು ಯೂಸ್ ಮಾಡ್ಬೋದು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇನ್ಸ್ಟೆಂಟಾಗಿ ಮಾಡಿದ್ದೀನಿ. ಮನೆಯಲ್ಲಿರೋವಂಥ ಸಾಮಗ್ರಿಗಳಿಂದ ಬೇಗನೆ 15-20 ನಿಮಿಷದಲ್ಲೇ ನೀವು ತಯಾರಿಸ್ಕೋಬಹುದು. ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ನೀವು ಈ ಥರ ರೆಡಿ ಮಾಡಿಕೊಟ್ರೆ ಸ್ನ್ಯಾಕ್ಸು ತುಂಬಾ ಇಷ್ಟಪಡ್ತಾರೆ. ಸ್ಕೂಲ್ಗೂ ಕೂಡ ನೀವು ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು. ಮಕ್ಕಳು ಡೈಲಿ ಫ್ರೂಟ್ಸೇ ಇಡ್ತೀರಾ ಅಂತ ಕೇಳ್ತಾ ಇರ್ತಾರಲ್ವ, ಆಗಾಗ ನೀವು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಖುಷಿಯಾಗುತ್ತೆ. ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.